ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಪ್ರಿಪ್ರೇಷನ್ ಆಫ್ ಆಲ್ಕೀನ್ಸಲ್ಲಿ ಸೆಕೆಂಡ್ ಮೆಥಡ್. ಸೊ ಫಸ್ಟ್ ಮೆಥಡ್ ಏನಾಗಿತ್ತು, ಫ್ರಮ್ ಆಲ್ಕೈನ್ಸಲ್ಲಿ 2 ಮೆಥಡ್ಸ್ ಇತ್ತು. ಎರಡನ್ನೂ ಸಹ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇವತ್ತು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಫ್ರಮ್ ಆಲ್ಕೈಲ್ ಆಲಿಡ್ ಸೆಕೆಂಡ್ ಮೆಥಡ್. ಫಸ್ಟ್ ಫ್ರಮ್ ಆಲ್ಕೈಲ್ ಆಲಿಡ್ಸ್ ಅಂತಂದರೆ ಏನು ಅದನ್ನು ತಿಳ್ಕೊಳ್ಳೋಣ. ಆಲ್ರೆಡಿ ನಿಮಗೆ ಪ್ರಿಪ್ರೇಷನ್ ಆಫ್ ಆಲ್ಕೈನಲ್ಲಿ ಹೇಳ್ಕೊಟ್ಟಿದ್ದೆ ಆಲ್ಕೈಲ್ ಆಲಿಡ್ಸ್ ಅಂತಂದರೆ ಏನು ಅಂತ. ಸೊ ಆಲ್ಕೈಲ್ ಅಂತ ತಗೊಂಡ್ರೆ, ಆಲ್ಕೈಲ್ ಅಂತಂದರೆ ಏನು, ಆಲ್ಕೈನಿಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ, ನಾವು ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಬರೋದಕ್ಕೆ ಏನಂತ ಕರಿತೀವಿ, ಬರೋಂಥ ಕಾಂಪೌಂಡ್ಗೆ ನಾವು ಆಲ್ಕೈಲ್ ಅಂತ ಕರಿತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲು ನಾನು ಇವಾಗ ಮೀಥೇನ್ ತೊಗೊತೀನಿ. ಸೊ ಮೀಥೇನಿಂದ ಏನು ಮಾಡ್ತೀನಿ ಅಂತಂದರೆ ಒಂದು ಹೈಡ್ರೋಜನ್ನ ರಿಮೂವ್ ಮಾಡ್ತೀನಿ. ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತಾ ಇದ್ದಂಗೆ ಬರೋಂಥ ಕಾಂಪೌಂಡ್ಗೆ ನಾನು ಏನಂತ ಕರಿತೀನಿ, ಮೀಥೈಲ್ ಅಂತ ಕರಿತೀನಿ. ಓಕೆ, ಸೊ ಮೀಥೇನ್ದು ಫಾರ್ಮುಲಾ ಏನು, CH4 ಇಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ದೀನಿ ಅಂತಂದರೆ ಅಲ್ಲಿಗೆ ಏನಾಗುತ್ತೆ, CH3 ಆಗುತ್ತೆ. CH3ನ ಮೀಥೈಲ್ ಅಂತ ಕರಿತೀವಿ. ಅದೇ ಥರ ಎನಿ ಆಲ್ಕೈನ್, ಸೊ ಈಥೇನಿಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಈಥೈಲ್ ಆಗುತ್ತೆ. ಪ್ರೊಪೇನಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಪ್ರೊಪೈಲ್ ಆಗುತ್ತೆ. ಅದೇ ಥರ ಹ್ಯಾಲೈಡ್ಸ್. ಸೊ ಹ್ಯಾಲೈಡ್ಸ್ ಅಂತಂದರೆ ಏನಂತ ಹೇಳ್ಕೊಟ್ಟಿದೆ, ಹ್ಯಾಲೋಜನ್. ಎನಿ ಹ್ಯಾಲೋಜನ್ ಇವಾಗ ಪ್ರೆಸೆನ್ಸ್ ಇದ್ದರೆ ಅದನ್ನು ಹ್ಯಾಲೈಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಹ್ಯಾಲೋಜನ್ ಇರುತ್ತೆ ನೋಡಿ, ಫ್ಲೋರೈಡ್ ಇರುತ್ತೆ. ಓಕೆ, ಸೊ ಕ್ಲೋರೈಡು, ಬ್ರೋಮೈಡು ಮತ್ತು ಅಯೋಡೈಡು. ಸೊ ಇದನ್ನೆಲ್ಲ ಏನು ಮಾಡ್ತೀವಿ ಅಂತಂದರೆ ಆಲ್ಕೈಲ್ ಜೊತೆಗೆ ಆ್ಯಡ್ ಮಾಡಿದಾಗ, ಇದು ಆಲ್ಕೈಲ್ನ ನಾವು ಆರ್ ಅಂತ ರೆಪ್ರೆಸೆಂಟೆಡ್ ಮಾಡ್ತೀವಿ. ಸೊ ಆರ್ ಜೊತೆಗೆ ಎಫ್ ಬಂದಾಗ ಏನಾಗುತ್ತೆ, ಆಲ್ಕೈಲ್ ಫ್ಲೋರೈಡ್ ಅಂತ ಆಗುತ್ತೆ. ಸೊ ಆಲ್ಕೈಲ್ ಜೊತೆಗೆ Cl ಬಂದರೆ ಆಲ್ಕೈಲ್ ಕ್ಲೋರೈಡ್ ಅಂತ ಆಗುತ್ತೆ. ಸೊ ಆರ್ ಜೊತೆಗೆ Br ಬಂದರೆ ಏನಾಗುತ್ತೆ, ಆಲ್ಕೈಲ್ ಬ್ರೋಮೈಡ್ ಅಂತ ಆಗುತ್ತೆ. ಸೊ ಆರ್ ಜೊತೆಗೆ ಐ ಬಂದರೆ ಆಲ್ಕೈಲ್ ಅಯೋಡೈಡ್ ಅಂತ ಆಗುತ್ತೆ. ಅಂದರೆ ಹ್ಯಾಲೋಜನ್ ಏನು ಮಾಡ್ತೀವಿ, ಆಲ್ಕೈಲ್ ಜೊತೆಗೆ ಆ್ಯಡ್ ಮಾಡಿದ್ರೆ ಅದನ್ನು ಆಲ್ಕೈಲ್ ಆಲಿಡ್ಸ್ ಅಂತ ಕರಿತೀವಿ. ಬಟ್ ನಾವಿಲ್ಲಿ ಫ್ಲೋರಿನ್ನ ಯೂಸ್ ಮಾಡಲ್ಲ, ಕ್ಲೋರಿನು, ಬ್ರೋಮಿನು ಮತ್ತು ಅಯೋಡಿನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಷ್ಟು ಅರ್ಥ ಆಯ್ತಾ. ಇವಾಗ ಆಲ್ಕೈಲ್ ಆಲಿಡ್ಸ್ ಅಂತಂದರೆ ಏನು ಅಂತ ಅರ್ಥ ಆಯಿತು. ಈ ಆಲ್ಕೈಲ್ ಆಲಿಡ್ಸನ್ನು ನಾವು ಏನಾಗಿ ಕನ್ವರ್ಷನ್ ಮಾಡಬೇಕು, ಇಲ್ಲಿ ಆಲ್ಕೈಲ್ ಆಲಿಡ್ಸನ್ನು ಆಲ್ಕೀನ್ಸ್ ಆಗಿ ಕನ್ವರ್ಷನ್ ಮಾಡಬೇಕು. ಹೇಗೆ ಕನ್ವರ್ಷನ್ ಮಾಡೋದು, ಸೊ ಹೇಗೆ ಕನ್ವರ್ಷನ್ ಮಾಡಬೇಕು, ಇವಾಗ ಫಾರ್ ಎಕ್ಸಾಂಪಲು ನಾವು ಯಾವುದಾದ್ರೂ ಈಥೈಲ್ ಕ್ಲೋರೈಡ್ ತೊಗೊಳ್ಳೋಣ ನಾವು. ಸೊ ಈಥೈಲ್ ಕ್ಲೋರೈಡ್ ಅಂತಂದ್ರೇನು, CH2 ಇರುತ್ತೆ. ಓಕೆ, ಇನ್ನೊಂದೇನು CH3 ಇರುತ್ತೆ. ಓಕೆ, ಸೊ ಇಲ್ಲೇನು ಮಾಡ್ತೀವಿ, CH2 ಇದೆಯಲ್ಲ, ಇಲ್ಲಿ ಒಂದು Cl ಬರಿತೀನಿ ನಾನು. ಸೊ ದಿಸ್ ಈಸ್ ಆ್ಯಕ್ಚುಲಿ ಈಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋ ಈಥೇನ್ ಅಂತಲೂ ಕರಿತೀವಿ. ಸೊ ಇದನ್ನು ನಾನು ಏನಾಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ ಕರೆಸ್ಪಾಂಡಿಂಗ್ ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ, ಸೊ ಈಥೀನ್ ಆಗಿ ಕನ್ವರ್ಷನ್ ಮಾಡಬೇಕು. ಹೇಗೆ ಕನ್ವರ್ಷನ್ ಮಾಡಬೇಕು, ಇಲ್ಲಿ ಕನ್ವರ್ಷನ್ ಮಾಡಬೇಕಾದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಒಂದು Clನ ರಿಮೂವ್ ಮಾಡಬೇಕು. ಸೊ ಅದೇ ಥರ ನೋಡಿ, CH3 ಏನಾಗಿದೆ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಒಂದು Cl, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಸೊ ಈ ಥರ ರಿಮೂವ್ ಮಾಡೋದಕ್ಕೆ ಹೈಡ್ರೋಜನು ಮತ್ತು Clನ ರಿಮೂವ್ ಮಾಡೋದಕ್ಕೆ ಡಿ ಅಂತ ಫಸ್ಟ್ ಯೂಸ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಡಿಕಾರ್ಬೋಕ್ಸಿಲೇಷನಲ್ಲಿ ಹೇಳಿದ್ದೆ, ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಡಿಹೈಡ್ರೋಜನೇಷನ್ ಅಂತಂದರೆ ರಿಮೂವಲ್ ಆಫ್ ಹೈಡ್ರೋಜನ್. ಅದೇ ಥರ ಒಂದು ಹೈಡ್ರೋಜನು, ಒಂದು ಹ್ಯಾಲೋಜನ್, ಏನೇ ಹ್ಯಾಲೋಜನ್, ಕ್ಲೋರಿನೇ ಅಂತಲ್ಲ, ಏನೇ ಹ್ಯಾಲೋಜನ್ನ ರಿಮೂವ್ ಮಾಡೋದಾದರೆ ಅದನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತ ಕರಿತೀವಿ. ಹೈಡ್ರೋ ಅಂತಂದರೆ ಹೈಡ್ರೋಜನ್, ಹ್ಯಾಲೋಜನ್ ಅಂತಂದರೆ ಒಂದು ಹ್ಯಾಲೋಜನ್, ಡಿ ಅಂತಂದರೆ ರಿಮೂವಲ್. ಓಕೆ, ಸೊ ಹಾಗಾದರೆ ಈ ಡಿಹೈಡ್ರೋ ಹ್ಯಾಲೋಜಿನೇಷನ್ ಹೇಗಾಗುತ್ತೆ ಅಂತಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಯಾವ ಪ್ರೆಸೆನ್ಸಲ್ಲಿ, ಆಲ್ಕೋಹಾಲಿಕ್ ಪೊಟ್ಯಾಶ್. ಈ ಆಲ್ಕೋಹಾಲಿಕ್ ಪೊಟ್ಯಾಶ್ ಯಾವ ಥರ ಬರೀಬೇಕು ಅಂದರೆ ನೋಡಿ, ALC. ಓಕೆ, ಸ್ಮಾಲ್ ಲೆಟ್ರಲ್ಲಿ ಬರೀಬೇಕು. ಪೊಟ್ಯಾಶ್ ಅನ್ನೋಕ್ಕೆ KOH ಬರೀಬೇಕು. ಓಕೆ, ಇದು ರೆಪ್ರೆಸೆಂಟೇಷನ್ ಆಫ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಈ ಆಲ್ಕೋಹಾಲಿಕ್ ಪೊಟ್ಯಾಶ್ ಪ್ರೆಸೆನ್ಸಲ್ಲಿ ಏನಾಗುತ್ತೆ, ಡಿಹೈಡ್ರೋ ಹ್ಯಾಲೋಜಿನೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಫ್ರಮ್ ಆಲ್ಕೈಲ್ ಟು ಆಲ್ಕೈನ್ಸ್ ಯಾವ ಥರ ಆಗುತ್ತೆ ಅಂತಂದರೆ, ಸೊ ಏನಾಗುತ್ತೆ ಇಲ್ಲಿ, ವೆನ್ ಆಲ್ಕೈಲ್ ಆಲಿಡ್ಸ್ ಆರ್ ಈಟೆಡ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಓಕೆ, ಡಿಹೈಡ್ರೋ ಹ್ಯಾಲೋಜಿನೇಷನ್ ಟೇಕ್ಸ್ ಪ್ಲೇಸ್ ಗಿವಿಂಗ್ ಆಲ್ಕೀನ್ಸ್. ಇವಾಗ ನೆಕ್ಸ್ಟು ಒಂದೇನು ಮಾಡ್ತೀವಿ, ಒಂದು ಹ್ಯಾಲೋಜನ್ನು, ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀವಿ. ಎಲ್ಲಿಂದ ರಿಮೂವ್ ಮಾಡ್ತೀವಿ ಅಂತಂದರೆ ನೋಡಿ, ಯಾವ ಕಾರ್ಬನ್ಗೆ ಹ್ಯಾಲೋಜನ್ನು ಬಾಂಡ್ ಆಗಿರುತ್ತೆ ಅಂಥ ಕಾರ್ಬನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಸೊ ಆಲ್ಫಾ ಕಾರ್ಬನ್ಗೆ ನೆಕ್ಸ್ಟ್ ಯಾವ ಕಾರ್ಬನ್ ಇರುತ್ತೆ ಅದನ್ನು ಬೀಟಾ ಕಾರ್ಬನ್ ಅಂತ ಕರಿತೀವಿ. ಓಕೆ, ಸೊ ಇನ್ ದಿಸ್ ರಿಯಾಕ್ಷನ್ ಹ್ಯಾಲೋಜನ್ ಇಸ್ ರಿಮೂವ್ಡ್ ಫ್ರಮ್ ದ ಆಲ್ಫಾ ಕಾರ್ಬನ್. ಸೊ ಇಲ್ಲಿ ಹ್ಯಾಲೋಜನ್ ಆಲ್ಫಾ ಕಾರ್ಬನ್ನಿಂದ ರಿಮೂವ್ ಮಾಡ್ತೀವಿ, ವೈಲ್ ಹೈಡ್ರೋಜನ್ ಇಸ್ ರಿಮೂವ್ಡ್ ಫ್ರಮ್ ದ ಬೀಟಾ ಕಾರ್ಬನ್. ಬೀಟಾ ಕಾರ್ಬನ್ನಿಂದ ಏನು ರಿಮೂವ್ ಮಾಡ್ತೀವಿ, ನಾವು ಹೈಡ್ರೋಜನ್ನ ರಿಮೂವ್ ಮಾಡ್ತೀವಿ. ಹೆನ್ಸ್ ಇಟ್ ಈಸ್ ನೌನ್ ಆ್ಯಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಆದ್ದರಿಂದ ಇದನ್ನು ಏನಂತ ಎಲಿಮಿನೇಷನ್, ರಿಮೂವ್ ಮಾಡ್ತಾ ಇದ್ದೀವಿ. ಯಾವ ಪೊಸಿಷನ್ನಿಂದ, ಬೀಟಾಯಿಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಏನಂತ ಕರಿತೀವಿ, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಓಕೆ, ಒಂದು ಇವಾಗ ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಹೇಳ್ದಂಗೆ ಆಗಲೇ ಯಾವ ಎಕ್ಸಾಂಪಲ್ ತೊಗೊಳ್ಳೋಣ ಅಂತಂದರೆ ಈಥೈಲ್. ಓಕೆ, ಈಥೈಲ್ ಜೊತೆಗೆ ಎನಿ ಹ್ಯಾಲೋಜನ್ ಯಾವ ಥರ ಬರಿತೀನಿ ಅಂತಂದರೆ, ನಾನು ಈಥೈಲ್ ಹ್ಯಾಲೈಡ್ನ ಈ ಥರ ಬರಿತೀನಿ ನೋಡಿ.
ಸೊ ಈಥಲ್ ಹ್ಯಾಲೈಡ್ ಅಂತಂದರೆ 2 ಕಾರ್ಬನ್ ಇರುತ್ತೆ ಅಲ್ವಾ, ಫಸ್ಟ್ 2 ಕಾರ್ಬನ್ಸ್ ಬರ್ಕೊಬಿಡೋಣ ನಾವು. ಸೊ ಒಂದು ಕಾರ್ಬನ್ಗೆ ಏನು ಮಾಡ್ತೀನಿ ಅಂತಂದರೆ ಹೈಡ್ರೋಜನ್ಸ್ ಬರ್ಕೊತೀನಿ, 3 ಹೈಡ್ರೋಜನ್ಸ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ 3 ಹೈಡ್ರೋಜನ್, ಇನ್ನೊಂದು ಕಾರ್ಬನ್ಗೆ ಏನಾಗುತ್ತೆ 2 ಹೈಡ್ರೋಜನ್ಸ್ ಪ್ರೆಸೆಂಟ್ ಇರುತ್ತೆ ಅಲ್ವಾ, 2 ಹೈಡ್ರೋಜನ್ ಹಿಂಗೆ ಬರ್ಕೊತೀನಿ. ಇಲ್ಲಿ ಎಕ್ಸ್, ಈ ಎಕ್ಸ್ ಯಾವುದಾದ್ರೂ ಆಗಿರ್ಬೋದು, ಕ್ಲೋರಿನು, ಬ್ರೋಮಿನು ಅಥವಾ ಅಯೋಡಿನ್, ಮೂರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಸೊ ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಹ್ಯಾರೋ ಮಾರ್ಕ್ ಹಾಕ್ಕೋಬೇಕು. ಓಕೆ, ಹ್ಯಾರೋ ಮಾರ್ಕ್ ಹಾಕಿ ಈ ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತಂದರೆ ನೋಡಿ, ಆಲ್ಕೋಹಾಲಿಕ್ ಅಂತಂದರೆ ALC. ಓಕೆ, ಸ್ಮಾಲ್ ಲೆಟರ್ ಬರೆದು KOH ಬರೀರಿ. ಜೊತೆಗೆ ಹ್ಯಾರೋ ಮಾರ್ಕ್ ಕೆಳಗಡೆ ಏನು ಮಾಡಬೇಕು, ಹೀಟ್ ಅನ್ನೋಕ್ಕೆ ಏನು ಮಾಡಬೇಕು, ಡೆಲ್ಟಾ ಬರೀಬೇಕು. ಈ ಟ್ರಯಾಂಗಲ್ ಬರಿತೀವಲ್ಲ ಅದಕ್ಕೆ ಡೆಲ್ಟಾ ಅಂತ ಕರಿತೀವಿ, ಆ ಡೆಲ್ಟಾನ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಹೈಡ್ರೋಜನ್ನ ಇದನ್ನು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ ಎಲ್ಲಾದರೂ ಸರಿ. ಸೊ ಇದರಲ್ಲಿ ಓಕೆ, ಈ ಇದರಲ್ಲಿ ಆಲ್ಕೈಲ್ ಹ್ಯಾಲೈಡಲ್ಲಿ ಸೊ ಎಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತೋ ಆ ಕಾರ್ಬನ್ಗೆ ಏನಂತ ಕರಿತೀವಿ ನಾವು, ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕಾರ್ಬನ್ ಇರುತ್ತೆ ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, ಬೀಟಾ ಕಾರ್ಬನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇವಾಗ ಆಲ್ಫಾ ಕಾರ್ಬನ್ನಿಂದ ಒಂದು ಹ್ಯಾಲೋಜನ್ ರಿಮೂವ್ ಮಾಡಬೇಕು, ಬೀಟಾದಿಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡ್ತಾ ಇದ್ದಂಗೆ ಪ್ರಾಡಕ್ಟ್ ಯಾವ ಥರ ಬರುತ್ತೆ ಅಂತಂದರೆ ನೋಡಿ, ಸೊ ಹಾಗೆ ಉಳ್ಕೊತೀನಿ, ಕಾರ್ಬನ್ ಬರ್ಕೋಣ. ಸೊ 2 ಹೈಡ್ರೋಜನ್ ಏನು ಅಟ್ಯಾಚ್ ಆಗಿತ್ತು ಲೆಫ್ಟ್ ಕಾರ್ಬನ್ಗೆ ಅದನ್ನು ಹಾಗೆ ಬರ್ಕೋಬೇಕು. ಸೊ ನೆಕ್ಸ್ಟು ಸಿಂಗಲ್ ಬಾಂಡ್ ಇತ್ತಲ್ಲ ಅಲ್ಲಿ ಡಬಲ್ ಬಾಂಡ್ ಮಾಡಬೇಕು. ಓಕೆ, ಡಬಲ್ ಬಾಂಡ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ 2 ಹೈಡ್ರೋಜನ್ ಇತ್ತಲ್ಲ ಆ 2 ಹೈಡ್ರೋಜನ್ ಹಾಗೆ ಬರ್ಕೋಬೇಕು. ಅಲ್ಲಿಗೆ ಏನೇನು ರಿಮೂವ್ ಮಾಡಿದೆ, ಇಲ್ಲೊಂದು ಹೈಡ್ರೋಜನ್ ರಿಮೂವ್ ಮಾಡಿದೆ ಲೆಫ್ಟ್ ಕಾರ್ಬನ್ನಿಂದ, ಬೀಟಾ ಕಾರ್ಬನ್ನಿಂದ, ಒಂದು ಹ್ಯಾಲೋಜನ್ ರಿಮೂವ್ ಮಾಡಿದೆ ನಾನು ಆಲ್ಫಾ ಕಾರ್ಬನ್ನಿಂದ. ಸೊ ನೆಕ್ಸ್ಟ್ ಇದೇನಾಗಿ ಕನ್ವರ್ಷನ್ ಆಗುತ್ತೆ ನೋಡಿ, ಸೊ ಈ OH ಇರುತ್ತಲ್ಲ, OH ಜೊತೆಗೆ ಹೈಡ್ರೋಜನ್ ಸೇರೇನಾಗುತ್ತೆ H2O ಆಗುತ್ತೆ. ಆ್ಯಕ್ಚುಲಿ ರಿಯಾಕ್ಷನ್ಸ್ ಏನು ಅಂತಂದರೆ ಈ OH ಮೈನಸ್ ಇರುತ್ತಲ್ಲ, ಈ KOH ಇರುತ್ತಲ್ಲ ನೋಡಿ, KOH ಡಿಸೋಲ್ ಆಗಿ ಏನು ಬರುತ್ತೆ ಅಂತಂದರೆ K++ OH ಮೈನಸ್ ಆಗುತ್ತೆ. ಈ OH ಮೈನಸ್ ಏನಾಗುತ್ತೆ, ಫಸ್ಟ್ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಏನಾಗುತ್ತೆ, ಈ ಕಾರ್ಬನ್ ಮಧ್ಯೆ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಅವಾಗಲ್ಲಿ ಡಬಲ್ ಬಾಂಡ್ ಆಗುತ್ತೆ. ನೆಕ್ಸ್ಟ್ ಈ ಹ್ಯಾಲೋಜನ್ ಇರುತ್ತಲ್ಲ ನೋಡಿ, ಇದು ಹೊರ್ಗಡೆಗೆ X- ಆಗಿ ಹೊರಗಡೆ ಬಂದುಬಿಡುತ್ತೆ. ಈ X- ಆಗಿ ಬಂದಿರುತ್ತಲ್ಲ ನೋಡಿ, ಈ X- ಆಗಿ ಬಂದಿರೋದು K ಏನಾಗಿರುತ್ತೆ ಇಲ್ಲಿ ಪ್ಲಸ್ ಆಗಿರುತ್ತೆ ಅಲ್ವಾ, ಅದ್ರ ಜೊತೆಗೆ ಸೇರಿ ನೋಡಿ ಈ ಥರ ಆಗುತ್ತೆ, ಪೊಟೆನ್ಷಿಯಮ್ ಆ್ಯಲೆಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪ್ಲಸ್ KX. ಓಕೆ, ಅದಕ್ಕೆ ಪ್ರಾಡಕ್ಟ್ ಜೊತೆಗೆ ಏನೇನು ಬರೀಬೇಕು, ವಾಟರ್ ಬರೀಬೇಕು ಮತ್ತು KX ಬರೀಬೇಕು. ಓಕೆ, ನೆಕ್ಸ್ಟ್ ಹೋಗೋಣ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ಇಲ್ಲಿ. ಸೊ ಸ್ಪೆಸಿಫಿಕ್ ಎಕ್ಸಾಂಪಲ್ ತೊಗೋಣ, ಅಂದರೆ ಈಥೈಲ್ ಬ್ರೋಮೈಡ್ ತೊಗೊತೀನಿ. ಈಥೈಲ್ ಬ್ರೋಮೈಡನ್ನು ಯಾವ ಥರ ಬರಿತೀವಿ ನಾವು, CH3 ಅಂತ ಬರೀಬೇಕು. ಓಕೆ, ಕಂಡೆನ್ಸೆಡ್ ಫಾರ್ಮಲ್ಲೇ ಬರಿತೀನಿ, CH3 ಅಂತ ಬರೆದು ನೆಕ್ಸ್ಟ್ ಏನು ಮಾಡ್ತೀವಿ, CH2 ಅಂತ ಬರ್ಕೊಂಡು ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಇಲ್ಲಿ BR ಬರೆಯೋಣ. ಓಕೆ, ಇದನ್ನು ಏನಂತ ಕರಿತೀವಿ ನಾವು, ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಈಥೈಲ್. ಓಕೆ, ನೆಕ್ಸ್ಟು ಬ್ರೋಮೈಡ್, ಈಥೈಲ್ ಬ್ರೋಮೈಡ್. ಸೊ ಈಥೈಲ್ ಬ್ರೋಮೈಡ್ ಬರ್ಕೊಂಡು ನೆಕ್ಸ್ಟ್ ಏನು ಮಾಡೋಣ, ಒಂದು ಆರೋ ಮಾರ್ಕ್ ಹಾಕೋಣ ಇಲ್ಲಿ. ಆರೋ ಮಾರ್ಕು, ಈ ಆರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಆಲ್ಕೋಹಾಲಿಕ್. ಓಕೆ, ಅಂದರೆ ALC KOH ಅಂತ ಬರೀಬೇಕು. ಆರೋ ಮಾರ್ಕ್ ಕೆಳಗಡೆ ಏನಂತ ಬರೆಯೋಕ್ಕೆ ಹೇಳಿದೆ, ಡೆಲ್ಟಾ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀವಿ ಬೀಟಾ ಕಾರ್ಬನಿಂದ, ಇಲ್ಲಿಂದ ಏನು ಮಾಡ್ತೀವಿ BR, ಆಲ್ಫಾ ಕಾರ್ಬನಿಂದ BR ರಿಮೂವ್ ಮಾಡ್ತೀವಿ. ಸೊ ನಮಗೇನು ಬರುತ್ತೆ, 2 ಕಾರ್ಬನ್ ಆಲ್ಫಾ ಮತ್ತು ಬೀಟಾ ಕಾರ್ಬನ್ ಮಧ್ಯೆ ಏನು ಮಾಡಬೇಕು, ಡಬಲ್ ಬಾಂಡ್ ಬರೀಬೇಕು. ಸೊ CH2, ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ CH3ಇಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ CH2 ಆಗುತ್ತೆ, ಡಬಲ್ ಬಾಂಡ್ ಬರೀಬೇಕು. ನೆಕ್ಸ್ಟ್ ಏನು ಬರೀಬೇಕು, CH2 ಬರೀಬೇಕು. ಅದ್ರ ಜೊತೆಗೆ ಏನು ಬರೀಬೇಕು ಅಂತ ಹೇಳಿದೆ ನಾನು, KBr. ಓಕೆ, KBr ಪ್ಲಸ್ ವಾಟರ್. ಓಕೆ, ಸೊ ದಿಸ್ ಈಸ್ ದ ಪ್ರಾಡಕ್ಟ್. ಸೊ ಈ ಥರ ಪ್ರಾಡಕ್ಟ್ ಬರೀದು. ಸೊ ನೆಕ್ಸ್ಟ್ ಇನ್ನೊಂದು ತೊಗೊತೀನಿ ನಾನು, ಏನು ತೊಗೊತೀನಿ ಅಂತಂದರೆ ನೋಡಿ, ಇಲ್ಲಿ ಏನಾಗ್ತಾಯಿದೆ, ಅವಾಗಲಿಂದ ಫಸ್ಟ್ ಪೊಸಿಷನಲ್ಲಿ BR ಅಂದರೆ ಹ್ಯಾಲೋಜನ್ ಅಟ್ಯಾಚ್ ಆಗ್ತಾಯಿದೆ ಅಲ್ವಾ. ಸೊ ನಾನಿಲ್ಲಿ ಏನು ತೊಗೊತೀನಿ ಅಂದರೆ 2 ಕ್ಲೋರೋಪ್ರೊಪೇನ್ ತೊಗೊತೀನಿ. 2 ಕ್ಲೋರೋಪ್ರೊಪೇನ್ ಅಂತಂದರೆ ನೋಡಿ ಯಾವ ಥರ ಬರುತ್ತೀನಿ, CH3. ಓಕೆ, ಈ C ಸೆಕೆಂಡ್ ಕಾರ್ಬನ್ಗೆ ಏನು ಮಾಡೋಣ ಅಂತಂದರೆ ಕ್ಲೋರೋ ಅಲ್ವಾ, CL ಬರ್ಕೊಡೋಣ. ನೆಕ್ಸ್ಟ್ CH3. ಓಕೆ, ಸೊ ಇದನ್ನು ಏನಂತ ಕರಿತೀವಿ ನಾವು, 2 ಕ್ಲೋರೋ ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಕ್ಲೋರಿನೋ ಇದಲ್ವಾ, 2 ಕ್ಲೋರೋಪ್ರೊಪೇನ್ ಅಂತ ಕರಿತೀವಿ. 2 ಕ್ಲೋರೋಪ್ರೊಪೇನ್. ಸೊ ಇದಾದಮೇಲೆ ಒಂದು ಹ್ಯಾರೋ ಮಾರ್ಕ್ ಬರ್ಕೊಳ್ಳೋಣ ನಾವು. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ಆಲ್ಕೋಹಾಲಿಕ್ KOH ಅಂತ ಬರೀಬೇಕು. ಓಕೆ, ಇಲ್ಲಿ ಡೆಲ್ಟಾ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂತಂದರೆ ಇದು ಮಧ್ಯ ಸೆಂಟರಲ್ಲಿದೆ ಅಲ್ವಾ. ಸೊ ಇದನ್ನು ನಾವು ಆಲ್ಫಾ ಅಂತ ತೊಗೋಬೇಕು. ಸೊ ಆಲ್ಫಾ ಅಂತ ತೊಗೊಂಡು ನೆಕ್ಸ್ಟ್ ಏನು ಮಾಡೋಣ, ಲೆಫ್ಟಲ್ಲಿರೋ ಕಾರ್ಬನ್ಗೆ ಬೀಟಾ ಮತ್ತು ಈ ಕಡೆ ರೈಟಲ್ಲಿರೋದು ಸಹ ಬೀಟಾ ಅಂತ ತೊಗೋಬೇಕು. ಹಾಗಾದರೆ ಯಾವುದರಿಂದ ನಾವು ಹೈಡ್ರೋಜನ್ ರಿಮೂವ್ ಮಾಡಬೇಕು ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾವುದರಿಂದನೂ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಲೆಫ್ಟಿಂದ ಆದರೂ ಆಗಿರ್ಬೋದು ಅಥವಾ ರೈಟಿಂದ
ಕಾರ್ಬನ್ನಿಂದ ಆದರೂ ಸಹ ರಿಮೂವ್ ಮಾಡಿದ್ರು ಪ್ರಾಡಕ್ಟ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ β1 β2 ಅಂತ ತೊಗೊತೀನಿ. ಫಸ್ಟ್ ಏನು ಮಾಡೋಣ ಅಂತಂದರೆ β2 ಇಂದ ಏನು ಮಾಡೋಣ, ಹೈಡ್ರೋಜನ್ ರಿಮೂವ್ ಮಾಡೋಣ. ಅವಾಗ ಏನಾಗುತ್ತೆ CH2, ಓಕೆ, ಇಲ್ಲಿ ಡಬಲ್ ಬಾಂಡ್ ಬರುತ್ತೆ CH, ಓಕೆ, ಈ CH3 ಹಾಗೆ ಉಳ್ಕೊಳ್ಳುತ್ತೆ. ಇವಾಗ ನೇಮಿಂಗ್ ಮಾಡಬೇಕು ನಾವು. ನೇಮಿಂಗ್ ಮಾಡಿದಾಗ ಏನಾಗುತ್ತೆ ನೋಡಿ, 1 2 3. ಸೊ ಏನಾಯಿತು, ಪ್ರೊಪೀನ್ ಆಯಿತು. ಫಸ್ಟ್ ಪೊಸಿಷನಲ್ಲಿ ಏನಿದೆ ಅಂತಂದರೆ ಡಬಲ್ ಬಾಂಡ್ ಇರೋದ್ರಿಂದ ಇದನ್ನೇನಂತ ಕರಿತೀವಿ ನಾವು, ಪ್ರೊಪೀನ್ ಅಂತ ಕರಿತೀವಿ, ಅಥವಾ prop1 ene ಅಂತಲೂ ಬರಿಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ β1ದಿಂದ, ಓಕೆ, ಇಲ್ಲಿ β1 ಇದೆಯಲ್ಲ, ಈ β1 ಇಂದ ಏನು ಮಾಡಬೇಕು ಅಂತಂದರೆ ನಾನು ಹೈಡ್ರೋಜನ್ ರಿಮೂವ್ ಮಾಡ್ತೀನಿ. ಅವಾಗ ಏನಾಗುತ್ತೆ, CH3 ಇದಾಗೆ ಉಳ್ಕೊಳ್ಳುತ್ತೆ. ಓಕೆ, CH ಇಲ್ಲಿ ಬರುತ್ತೆ, ಡಬಲ್ ಬಾಂಡು CH2 ಆಗುತ್ತೆ. ಇವಾಗ ನೇಮಿಂಗ್ ಮಾಡಬೇಕಲ್ವಾ, ನೇಮಿಂಗ್ ಮಾಡೋಕ್ಕೆ ನಂಬರಿಂಗು 1 2 3 ಅಂತಲೇ ಕೊಡಬೇಕು. ಯಾಕೆಂದರೆ ಫಸ್ಟು ಲೋವೆಸ್ಟ್ ನಂಬರಲ್ಲಿ ಡಬಲ್ ಬಾಂಡ್ ಏನಾಗಿರಬೇಕು, ಪ್ರೆಸೆಂಟ್ ಇರಬೇಕು. ಸೊ ನೆಕ್ಸ್ಟ್ ನೇಮಿಂಗ್ ಮಾಡಿದಾಗ ಏನು ಬರುತ್ತೆ ನೋಡಿ, ಇದು ಸಹ ಏನು ಬರುತ್ತೆ, ಪ್ರೊಪೀನೇ ಬರುತ್ತೆ, ಪ್ರೊಪೀನ್ ಅಥವಾ prop1 ene. ಸೊ ಅದಕ್ಕೇನೆ ಯಾವುದೇ ಕಾರ್ಬನ್ನಿಂದ ಇಲ್ಲಿ ರಿಮೂವ್ ಮಾಡಿದ್ರು ಸೇಮ್ ಬರುತ್ತೆ. ಯಾಕೆ ಅಂತಂದರೆ, ಸೊ ಈ ಲೆಫ್ಟು ಮತ್ತು ರೈಟ್ ಸೈಡಲ್ಲಿರೋ ಅಂಥ ಬೀಟಾ ಇದೆಯಲ್ಲ, ಸೇಮ್ ನಂಬರ್ ಆಫ್ ಕಾರ್ಬನ್ನ ಹೊಂದಿರೋ, ಎರಡರಲ್ಲೂ ಸಹ ಏನಾಗಿದೆ, ಒಂದೊಂದೇ ಕಾರ್ಬನ್ ಇದೆ. ಸೊ ನೀವು ಯಾವ ಸೈಡಿಂದ ರಿಮೂವ್ ಮಾಡಿದ್ರು ಸಹ ಸೇಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಈಸ್ ಅಬೌಟ್ ದಟ್. ಹಾಗಾದರೆ ನನಗೆ ಇವಾಗ ಒಂದು ಕ್ವಶನ್ ಬರುತ್ತೆ. ಹಾಗಾದರೆ ಇವಾಗ CH3 CH Cl, ನೆಕ್ಸ್ಟ್ ಏನಾಗಿದೆ CH2 CH3, ಅಂದರೆ ಇಲ್ಲಿ 2 ಕಾರ್ಬನ್ ಇದೆ ರೈಟ್ ಸೈಡಲ್ಲಿ, ಇಲ್ಲಿ 1 ಕಾರ್ಬನ್ ಇದೆ. ಆವಾಗ ಯಾವ ಕಡೆಯಿಂದ ಹೈಡ್ರೋಜನ್ ರಿಮೂವ್ ಮಾಡಬೇಕು ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಸ್ ಆಫ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ಎಷ್ಟು ಈಸಿಯಾಗಿ ಆಗುತ್ತೆ ಅಂತಂದರೆ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಅಟ್ಯಾಚ್ ಆಗಿರೋ ಹ್ಯಾಲೋಜನ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಹಾಗೆಯೇ ಪ್ರೆಸೆಂಟ್ ಇರೋ ಅಂಥ ಆಲ್ಕೈಲ್ ಗ್ರೂಪ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಏನು ಮಾಡೋಣ ಅಂತಂದರೆ ಆಲ್ಕೈಲ್ನ ನಾವು ಫಿಕ್ಸ್ ಮಾಡ್ಕೊಬಿಡೋಣ. ಓಕೆ, ಆಲ್ಕೈಲ್ನ ಫಿಕ್ಸ್ ಮಾಡ್ಕೊಂಡು ಏನು ಮಾಡೋಣ ಅಂತಂದರೆ ಹ್ಯಾಲೋಜನ್ ಇರುತ್ತಲ್ಲ ಅದನ್ನು ಮಾತ್ರ ಬೇರೆ ಬೇರೆ ತೊಗೋಣ. ಫಾರ್ ಎಕ್ಸಾಂಪಲು ನಾನು ತೊಗೊಂಡ್ರೆ ಇವಾಗ ಈಥೈಲ್ ಆವಾಗಲೇ ಏನು ಮಾಡೋದು, ಈಥೈಲ್ ಕ್ಲೋರೈಡ್ ತೊಗೊಂಡು ಅಲ್ವಾ ನಾವು. ಸೊ ಈಥೈಲ್ ಕ್ಲೋರೈಡಲ್ಲಿ ಈಥೈಲ್ನ ಫಿಕ್ಸ್ ಮಾಡ್ಕೊತೀನಿ ಅಂದರೆ C2H5 ಫಿಕ್ಸ್ ಮಾಡ್ತೀನಿ. ಅದೇನು ಮಾಡೋಣ, ಈಥೈಲ್ ಹೈಡ್ರೈಡ್ ತೊಗೊಳ್ಳೋಣ, ಮತ್ತು ಈಥೈಲ್ ಬ್ರೋಮೈಡ್ ತೊಗೊಳ್ಳೋಣ, ಆಮೇಲೆ ಈಥೈಲ್ ಕ್ಲೋರೈಡ್ ತೊಗೋಣ. ಓಕೆ, ಸೊ ಎಲ್ಲ ಏನಾಗುತ್ತೆ ಅಂತಂದರೆ ಈಥೈಲ್ ಆಲ್ಕೈಲ್ ಗ್ರೂಪ್ ಏನು ಮಾಡಿದ್ದೀನಿ ನಾನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಆಲ್ಕೈಲ್ ಗ್ರೂಪ್ ಏನಾಗಿದೆ ಎಲ್ಲದರಲ್ಲೂ ಸಹ ಫಿಕ್ಸ್ ಆಗಿದೆ. ಬಟ್ ಏನಾಗಿದೆ ಅಂತಂದರೆ ಹ್ಯಾಲೋಜನ್ ಏನು ಮಾಡ್ತೀವಿ ನಾವು ಬೇರೆ ಬೇರೆ ತೊಗೊಂಡಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂದರೆ, ಯಾವುದು ಫಾಸ್ಟಾಗಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ ಅಂತಂದರೆ ನೋಡಿ, ಯಾವುದ್ರಲ್ಲಿ ಅಯೋಡಿನ್ ಪ್ರೆಸೆಂಟ್ ಇರುತ್ತೋ, ಸೊ ಅಯೋಡಿನ್ ಪ್ರೆಸೆಂಟ್ ಇರುತ್ತಲ್ಲ ಅದು ರೇಟ್ ಆಫ್ ದ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಫಸ್ಟು. ಅದಾದಮೇಲೆ ಏನಾಗುತ್ತೆ ಅಂತಂದರೆ ನೋಡಿ, ಸೆಕೆಂಡು ಬ್ರೋಮೈಡ್ ಇರೋ ಅಂಥದ್ದು, ಇಲ್ಲಿ ಆಲ್ಕೈಲ್ನ ಫಿಕ್ಸ್ ಮಾಡಿಬಿಡ್ಬೇಕು, ಎಲ್ಲದರಲ್ಲೂ ಸೇಮ್ ಆಲ್ಕೈಲ್ ಇರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಏನು ಅಂತಂದರೆ ಕ್ಲೋರೈಡ್ ಇರೋದು. ಓಕೆ, ಸೊ ಆಲ್ಕೈಲ್ ಅಯೋಡೈಡ್ ಏನಾಗುತ್ತೆ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟು ಆಲ್ಕೈಲ್ ಬ್ರೋಮೈಡ್, ಅದಾದಮೇಲೆ ಆಲ್ಕೈಲ್ ಕ್ಲೋರೈಡ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಆಲ್ಕೈಲ್ನ ಬೇರೆ ಬೇರೆ ತೊಗೊಳ್ಳೋಣ. ಬಟ್ ಏನು ಮಾಡೋಣ ಅಂತಂದರೆ ಹ್ಯಾಲೋಜನ್ ಏನು ತೊಗೊಂಡಿದ್ದು ನಾವು ಹ್ಯಾಲೋಜನ್ನ ಫಿಕ್ಸ್ ಮಾಡ್ಕೊಬಿಡೋಣ. ಅವಾಗ ಏನಾಗುತ್ತೆ ಅಂತಂದರೆ ನೋಡಿ, ಟರ್ಷರಿ ಇಲ್ಲಿ ಏನು ಮಾಡೋಣ ಅಂತಂದರೆ ಬ್ರೋಮಿನ ಫಿಕ್ಸ್ ಮಾಡೋಣ. ಟರ್ಷರಿ ಇದ್ದಾಗ ಏನಾಗುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಡಿಹೈಡ್ರೋ ಹ್ಯಾಲೋಜಿನೇಷನ್ದು. ನೆಕ್ಸ್ಟ್ ಸೆಕೆಂಡರಿ, ಆಮೇಲೆ ಪ್ರೈಮರಿ ಬರುತ್ತೆ. ಓಕೆ, ಸೊ ಇಷ್ಟು. ಇವಾಗ ನೆಕ್ಸ್ಟ್ ಹೋಗೋಣ, ಇದು ಈಸ್ ಆಫ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಥವಾ ರೇಟ್ ಆಫ್ ದ ಡಿಹೈಡ್ರೋ ಹ್ಯಾಲೋಜಿನೇಷನ್. ಎಷ್ಟು ಫಾಸ್ಟಾಗಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ ಅಷ್ಟೇ ಫಾಸ್ಟಾಗಿ ನಮ್ಗೆ ಏನಾಗುತ್ತೆ, ಆಲ್ಕೀನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಸೇಟ್ಸ್ ಆಫ್ ರೂಲ್. ಇವಾಗ ತಾನೇ ಹೇಳಿದೆ ನಾನು, ಏನಂತ ಹೇಳಿದೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲು ಕಾರ್ಬನ್. ಓಕೆ, ಸೊ ನಾವೇನು ಮಾಡೋದು ಅವಾಗಲೇ ಕ್ಲೋರೋಪ್ರೊಪೇನ್ ಅಂತ ತೊಗೊಂಡು 2 ಕ್ಲೋರೋಪ್ರೊಪೇನ್ ಅಂತ ತೊಗೊಂಡು ಅಲ್ವಾ. ಸೊ ಈ 2 ಕ್ಲೋರೋಪ್ರೊಪೇನ್ ಯಾವ ಥರ ಬರ್ಕೊಂಡಿದ್ದು ನಾವು Cl, ಸೊ ಇಲ್ಲೊಂದು CH3. ಓಕೆ, ಸೊ ಈ CH3 ಬರೆದಿದ್ದು. ಸೊ ಇಲ್ಲೇನಾಯಿತು ಅಂತಂದರೆ ಇದನ್ನು ಆಲ್ಫಾ ಅಂತ ತೊಗೊಂಡು, ಸೊ ಇದು ಎರಡೂ ಸಹ ಬೀಟಾ ಅಂತಲೇ ಪ್ರೆಸೆಂಟ್ ಇತ್ತು. ಸೊ ಒಂದು β1 ಇನ್ನೊಂದನ್ನು ಏನು ಮಾಡೋದು β2 ಅಂತ ತೊಗೊಂಡು ನಾವು. ಸೊ β1 β2 ಎರಡರಲ್ಲೂ ಸಹ ಏನಾಗಿದೆ CH3ನೇ ಪ್ರೆಸೆಂಟ್ ಇದೆ. ಓಕೆ, ದ ನಂಬರ್ ಆಫ್ ಕಾರ್ಬನ್ ಏನಾಗಿದೆ ಸೇಮ್ ಇದೆ, ಇದರಲ್ಲೂ ಸಹ ಒಂದೇ ಕಾರ್ಬನ್ ಇದೆ, ಇದರಲ್ಲೂ ಸಹ ಒಂದೇ ಕಾರ್ಬನ್ ಇದೆ. ಅವಾಗ ಏನು ಮಾಡ್ಬೋದು, ಯಾವುದ್ರಲ್ಲಾದರೂ ಕಾರ್ಬನಲ್ಲಿ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಸೇಮ್ ಪ್ರಾಡಕ್ಟ್ ಬರುತ್ತೆ. ನಾವು β1ಇಂದಾದರೂ ರಿಮೂವ್ ಮಾಡ್ಬೋದು, β2ಇಂದಾದರೂ ರಿಮೂವ್ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಬಟ್ ಆದರೆ ಅದೇ ಕೇಸಲ್ಲಿ ಇವಾಗ ಏನು ಮಾಡೋಣ ಅಂತಂದರೆ, ನಾನು ನಿಮ್ಗೆ ಆಗಲೇ ಹೇಳಿದ್ದೆ ನಾನು ಏನು ಅಂತಂದರೆ, ಇಲ್ಲಿ ನೋಡಿ ಏನು ಮಾಡೋಣ ಅಂತಂದರೆ ಇಲ್ಲಿ CH ಇತ್ತಲ್ವ, ಸೊ Cl ಹಾಗೆ ಉಳಿಸ್ಕೊಳ್ಳೋಣ, ಇಲ್ಲಿ CH3 ಹಂಗೆ ಬರ್ಕೊಳ್ಳೋಣ. ಸೊ ಇನ್ನೊಂದು ಕಡೆ ಏನು ಮಾಡ್ತೀನಿ ಅಂತಂದರೆ ನಾನು CH2 CH3 ತೊಗೊತೀನಿ. ಏನು ತೊಗೊತಾ ಇದ್ದೀನಿ, CH2 CH3 ತೊಗೊತಾ ಇದ್ದೀನಿ. ಇದನ್ನು ನೇಮಿಂಗ್ ಮಾಡ್ಕೊಳ್ಳೋಣ, 1 2 3 4. ಸೊ 4 ಇದೆ. ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಅಂತಂದರೆ ಕ್ಲೋರಿ ಇದೆ ಅಲ್ವಾ, ಒಂದು ಕ್ಲೋರಿನ್ ಇದೆ. ಸೊ ಇದನ್ನು ಯಾವ ಥರ ನೇಮಿಂಗ್ ಮಾಡ್ತೀರಾ ಅಂತಂದರೆ 2 ಅಂತ ಹಾಕಬೇಕು, 2 ಕ್ಲೋರೋ. ಓಕೆ, ಸೊ 4 ಕಾರ್ಬನ್ ಇರೋದ್ರಿಂದ ಏನಂತ ಬರುತ್ತೆ, ಬ್ಯೂಟೇನ್. ಸೊ ಇದು ನೇಮ್ ಆಯಿತು.
ಸೊ 2-chloro-butane ತಗೊಂಡಾಗ ನನಗೆ ಪ್ರಾಡಕ್ಟ್ ಏನು ಬರುತ್ತೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ಫಸ್ಟು ನಾನು ಆ್ಯರೋ ಮಾರ್ಕ್ ಹಾಕ್ಕೊಬಿಡ್ತೀನಿ. ಸೊ ಆ್ಯರೋ ಮಾರ್ಕ್ ಹಾಕ್ಕೊಂಡು ಈ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಆಲ್ಕೋಹಾಲಿಕ್, ಓಕೆ. ಸೊ KOH ಇಲ್ಲೂ ಸಹ ಏನು ಮಾಡ್ತೀನಿ, ಆಲ್ಕೋಹಾಲಿಕ್ KOH ಅಂತ ಬರ್ಕೊತೀನಿ ನಾನು. ಸೊ ಪ್ರಾಡಕ್ಟ್ ಬರಿಬೇಕಾದ್ರೆ ಇಲ್ಲಿ 2-beta ಇದೆ. ಓಕೆ, ಇದನ್ನು ಎರೈಸ್ ಮಾಡ್ಕೊಬಿಡೋಣ. ಇಲ್ಲೇನು ಮಾಡೋಣ ಅಂತಂದರೆ ಇದು ನೋಡಿ, ಇದು ಆಲ್ಫಾ. ಎಲ್ಲಿಗೆ ನಮಗೆ ಕ್ಲೋರಿನ್ ಅಟ್ಯಾಚ್ ಆಗಿರುತ್ತೆ ಅದನ್ನು ಆಲ್ಫಾ ಅಂತ ತೊಗೊತೀವಿ. ಸೊ ಇದೇನು ಮಾಡೋಣ ಅಂತಂದರೆ β1 ಅಂತ ತೊಗೋಣ. ಇಲ್ಲಿನ ಏನು ತೊಗೋಣ, β2 ಅಂತ ತೊಗೋಣ. ಸೊ ಫಸ್ಟ್ ಏನು ಮಾಡೋಣ, β1ಇಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡ್ಕೊಳ್ಳೋಣ. ಓಕೆ, Cl ಅಂತೂ ಹೋಗುತ್ತೆ ಆಲ್ಫಾಯಿಂದ, ಬಟ್ β1ಇಂದ ಏನು ಮಾಡಬೇಕು, ಇವಾಗ ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಅವಾಗ ಏನು ಬರುತ್ತೆ ಪ್ರಾಡಕ್ಟ್ ನೋಡಿ, CH3 ಆಗಿ ಉಳ್ಕೊಳ್ಳುತ್ತೆ. β2 ಅಲ್ಲಿರೋದು. ನೆಕ್ಸ್ಟ್ ಏನಾಗುತ್ತೆ, CH. ಸೊ ಡಬಲ್ ಬಾಂಡ್ ಬರುತ್ತೆ. ಆಲ್ಫಾ ಮತ್ತು β1ಇಂದ ಮಧ್ಯೆ ಏನಾಗುತ್ತೆ, ಡಬಲ್ ಬಾಂಡ್ ಬರುತ್ತೆ. CH2 ಇರೋದೇನಾಗಬೇಕು, ಇವಾಗ CH ಆಗುತ್ತೆ. ಓಕೆ, ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, CH3 ಬರ್ಕೋಬೇಕು ಹಾಗೇನೆ. ಸೊ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ. ಸೊ ಇನ್ನೊಂದರಲ್ಲಿ β2ಇಂದ ಹೈಡ್ರೋಜನ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ಇಲ್ಲಿ CH2 ಆಗುತ್ತೆ β2 ಅಲ್ಲಿ. ಸೊ β2 ಮತ್ತು ಆಲ್ಫಾ ಮಧ್ಯ ಏನಾಗುತ್ತೆ, ಒಂದು ಡಬಲ್ ಬಾಂಡ್ ಬರುತ್ತೆ. ಸೊ CH ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ, CH2 CH3 ಏನು ಮಾಡ್ತೀನಿ, ಹಾಗೆ ಬರ್ಕೋಬೇಕು. ಓಕೆ, ಸೊ ಇವಾಗ ಒಂದು ನೇಮಿಂಗ್ ಮಾಡಿಬಿಡೋಣ ನಾವು. ನೇಮಿಂಗ್ ಮಾಡಬೇಕಾದ್ರೆ ಏನು ಬರುತ್ತೆ ನೋಡಿ, 1 2 3 4. ಓಕೆ, ಸೊ ಯಾವ ಕಡೆಯಿಂದ ಮಾಡಿದ್ರೂ ಸೆಕೆಂಡ್ ಪೊಸಿಷನಲ್ಲೇ ಡಬಲ್ ಬಾಂಡ್ ಬರುತ್ತೆ. ಸೊ ನಾವೇನು ಮಾಡೋಣ, ಲೆಫ್ಟಿಂದ ತೊಗೋಣ. ಲೆಫ್ಟಿಂದ ತೊಗೊಳ್ತಾ ಇದ್ದಂಗೆ ಏನು ಬರುತ್ತೆ ನನಗೆ, ಸೊ 1 2 3 4 ಕಾರ್ಬನ್ ಇರೋದ್ರಿಂದ ಇದೇನಾಗುತ್ತೆ, ಬ್ಯೂಟ್ ಅಂತ ಆಗುತ್ತೆ. ಸೊ ಬ್ಯೂಟ್ 2 ಏನು ಬಂತು, ಈನ್ ಅಂತ ಬಂತು. ಸೊ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ನೇಮಿಂಗ್ ಕೊಟ್ಟಾಗ 1 2 3 4 ಫಸ್ಟ್ ಪೊಸಿಷನಲ್ಲೇ ಬಂದಿದೆ. ಸೊ ಬ್ಯೂಟ್ 1 ಈನ್ ಅಂತ ಬರ್ಕೊತೀನಿ. ಓಕೆನಾ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಇಲ್ಲಿ ನನ್ನ ಕ್ವಶನ್ ಏನು ಅಂತಂದರೆ, ವಿಚ್ ಒನ್ ಇಸ್ ದ ಮೇಜರ್ ಪ್ರಾಡಕ್ಟ್. ನೋಡಿ, ರಿಯಾಕ್ಷನ್ಸಲ್ಲಿ 2 ಪ್ರಾಡಕ್ಟ್ ಬರುತ್ತೆ, ಬಟ್ ಮೇಜರ್ ಆಗಿ ಪರ್ಸೆಂಟೇಜ್ ಜಾಸ್ತಿ ಬರೋ ಅಂಥ ಪ್ರಾಡಕ್ಟ್ ಯಾವುದು ಅಂತಂದರೆ ನೋಡಿ, ಸೊ ಅದಕ್ಕೆ ಒಂದು ರೂಲ್ಸ್ ಇದೆ. ಆ ರೂಲ್ಸೇ ಏನಂತ ಕರಿತೀವಿ ಅಂತಂದರೆ ಸೇಡ್ಸ್ ಆಫ್ ರೂಲ್ಸ್. ಏನಂತ ಕರಿತೀವಿ, ಸೇಡ್ಸ್ ಆಫ್ ರೂಲ್. ಈ ರೂಲ್ ಪ್ರಕಾರ ಏನು ಅಂತಂದರೆ, ಇಫ್ ಆ್ಯನ್ ಆಲ್ಕೈಲ್ ಆಲೈಡ್ ಕ್ಯಾನ್ ಅಂಡರ್ಗೋ ಡಿಹೈಡ್ರೋಆಲೋಜಿನೇಷನ್, ಓಕೆ, ಇನ್ ಮೋರ್ ದೆನ್ 1 ವೇ, ಒಂದ್ಗಿಂತ ಜಾಸ್ತಿ ವೇಲಿ ಡಿಹೈಡ್ರೋಆಲೋಜಿನೇಷನ್ ಆದರೆ, ಇವಾಗ ಇಲ್ಲಿ ತೊಗೊಂಡಿದ್ವಲ್ಲ ನಾವು 2-chloro-butane ಆ ಥರ ತೊಗೊಂಡಾಗ, ದ ಪ್ರಿಫರ್ಡ್ ಆಲ್ಕೀನ್ ಈಸ್ ಒನ್ ವಿಚ್ ಇಸ್ ಮೋರ್ ಆಲ್ಕಲೇಟೆಡ್. ಸೊ ಪ್ರಿಫರ್ಡ್ ಆಲ್ಕೀನ್ ಯಾವುದು ಅಂತಂದರೆ, ಯಾವುದರಲ್ಲಿ ಮೋರ್ ಆಲ್ಕಲೇಟೆಡ್ ಇರುತ್ತೆ ಅದನ್ನು ನಾವು ಪ್ರಿಫರ್ ಆಗಿ ತೊಗೊತೀವಿ ಅಂತಂದರೆ, ಇವಾಗ ನಾನು ನೋಡಿ ಫಸ್ಟ್ ಅಂತ ತೊಗೊತೀನಿ, ಇದನ್ನು ಸೆಕೆಂಡ್ ಅಂತ ತೊಗೊತೀನಿ. ಸೊ ಫಸ್ಟಲ್ಲಿ ಏನು ಪ್ರಾಡಕ್ಟ್ ಬಂದಿತ್ತು ನಮಗೆ, ಆ ಪ್ರಾಡಕ್ಟ್ ಬರ್ಕೊಬೇಡ. ಏನು ಬಂದಿತ್ತು, ಕಾರ್ಬನ್. ಓಕೆ, ಸೊ CH ಡಬಲ್ ಬಾಂಡು, CH ಏನು ಬಂದಿತ್ತು, CH3. ಓಕೆ, ಇಲ್ಲೂ CH3 ಬಂದಿತ್ತು. ಇದು ಫಸ್ಟ್ ಪ್ರಾಡಕ್ಟಲ್ಲಿ ಬಂದಿದ್ದು ನಮಗೆ. ಸೆಕೆಂಡಲ್ಲಿ ಏನು ಬಂದಿತ್ತು ನಮಗೆ ಅಂತಂದರೆ, ಸೊ CH2. ಓಕೆ, CH2 ಡಬಲ್ ಬಾಂಡು CH. ಓಕೆ, CH2 CH3 ಅಂತ ಬಂದಿತ್ತು. ನೋಡಿ, ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು, ಓಕೆ, ಇದನ್ನು ಯಾವ ಥರ ಬರ್ಕೊತೀನಿ ಗೊತ್ತಾ, ಈ ಕಾರ್ಬನ್ನು, ಓಕೆ, ಮತ್ತು ಈ ಡಬಲ್ ಬಾಂಡ್ ಕಾರ್ಬನ್ ಹಂಗೆ ಬರ್ಕೊತೀನಿ. ಇದ್ರ ಜೊತೆಗೆ ಏನಿದೆ ಅಂತಂದರೆ ನೋಡಿ, CH3 ಇದೆಯಲ್ಲ, ಹೈಡ್ರೋಜನ್ ಹಾಗೆ ಬರ್ಕೋಣ. ಇಲ್ಲೊಂದು ಹೈಡ್ರೋಜನ್ ಇದೆ, ಆರ್ಗೆ ಬರ್ಕೊತೀನಿ. ಈ CH3 ಬದಲು ಏನಂತ R ಅಂತ ತೊಗೊತೀನಿ. ಮತ್ತು ಇಲ್ಲಿ CH3 ಬದಲು ಏನು ಮಾಡ್ತೀನಿ, ನಾನು R ಅಂತ ತೊಗೊತೀನಿ. ಓಕೆ, ಸೊ ಅಲ್ಲಿಗೆ ಏನಾಯಿತು, 2R ಗ್ರೂಪು ಪ್ರೆಸೆಂಟ್ ಆಯಿತು. R ಅಂತಂದರೆ ಏನು, ಇಲ್ಲಿ ಆಲ್ಕೈಲ್ ಗ್ರೂಪು ಪ್ರೆಸೆಂಟ್ ಇದೆ ಅಂತ. ಓಕೆ, ಇನ್ನು ನೆಕ್ಸ್ಟ್ ಈ ಕಡೆ ಬರಿಬೇಕಾದ್ರೆ H2ನ ಹಾಗೆ ಬರ್ಕೊತೀನಿ ನಾನು. ನೆಕ್ಸ್ಟು ಡಬಲ್ ಬಾಂಡ್ ಹಾಗೆ ಬರ್ಕೋಣ, CH ಹಾಗೆ ಬರ್ಕೋಣ. CH2 CH3 ಬದಲು ಏನು ಬರಿತೀನಿ ನಾನು, R ಅಂತ ಬರಿತೀನಿ. ಇವಾಗ ಇದರಲ್ಲಿ ಯಾವುದು R ಜಾಸ್ತಿ ಇದೆ. ಓಕೆ, ಫಸ್ಟ್ ಒನ್ನಲ್ಲಿ ಏನಾಗಿದೆ, R ಜಾಸ್ತಿ ಇದೆ. ಡಬಲ್ ಬಾಂಡಿಗೆ ಏನಾಗಿದೆ, 2 ಸೈಡಲ್ಲೂ ಒಂದೊಂದು R ಇದೆ ಅಂತಂದರೆ ಟೋಟಲಾಗಿ 2 ಆಲ್ಕೈಲ್ ಗ್ರೂಪ್ ಇದೆ. ಸೊ ಯಾವುದು ಮೇಜರ್ ಆಗುತ್ತೆ ಅಂತಂದರೆ, ಯಾವುದರಲ್ಲಿ ಆಲ್ಕೈಲ್ ಗ್ರೂಪ್ ಜಾಸ್ತಿ ಇರುತ್ತೋ ಅದೇ ಮೇಜರ್ ಆಗುತ್ತೆ. ಅಂದರೆ ಅದೇ ನಮಗೆ ಮೇಯ್ನ್ ಪ್ರಾಡಕ್ಟಾಗಿ ಹೊರಗಡೆ ಬರುತ್ತೆ. ಓಕೆ, ಸೊ ಅದಕ್ಕೆ ಇಲ್ಲಿ ಪ್ರಾಡಕ್ಟ್ ಯಾವುದು ಅಂತಂದರೆ, ಬ್ಯೂಟ್ 2 ಇನ್ ಈಸ್ ದ ಪ್ರಾಡಕ್ಟ್. ಓಕೆ, ಸೊ ದ ಪ್ರಿಫರ್ಡ್ ಆಲ್ಕಿನ್ ಇಸ್ ಒನ್ ವಿಚ್ ಇಸ್ ಮೋರ್ ಆಲ್ಕಲೇಟೆಡ್. ಜಾಸ್ತಿ ಆಲ್ಕೈಲು ಡಬಲ್ ಬಾಂಡಿಗೆ ಪ್ರೆಸೆಂಟ್ ಇರಬೇಕು, ಅದನ್ನು ನಾವು ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಸೇಡ್ಸ್ ಆಫ್ ರೂಲ್. ದಿಸ್ ಇಸ್ ನೌನ್ ಆ್ಯಸ್ ಅ ಸೇಡ್ಸ್ ಆಫ್ ರೂಲ್. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಟಾಪಿಕ್ಕು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.